ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಮಾರ್ಚ್ 15 ನಿನ್ನೆ ರಾಜ್ಯಾದ್ಯಂತ ಬಹಳಷ್ಟು ಒಳ್ಳೊಳ್ಳೆಯ ಕನ್ನಡ ಸಿನಿಮಾಗಳು ಬಿಡುಗಡೆಯಾಗಿದ್ದಾವೆ. ಎಲ್ಲ ಸಿನಿಮಾಗಳಿಗೂ ಪ್ರೇಕ್ಷಕ ಮಹಾಪ್ರಭುಗಳು ತುಂಬ ಒಳ್ಳೆಯ ಮಟ್ಟದ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಕೆರೆಬೇಟೆ ಅನ್ನುವಂತಹ ಸಿನಿಮಾಗೆ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ಕೆರೆಬೇಟೆ ಸಿನಿಮಾದ ಮುಖ್ಯ ವಿಷಯಗಳ ಬಗ್ಗೆ ಹೇಳೋದಾದರೆ, ಕನ್ನಡ ಪಿಕ್ಚರ್ ಕೆರೆಬೇಟೆ ಸಿನಿಮಾವನ್ನು ನೋಡಿತು, ಕೆರೆಬೇಟೆ ನಮಗೆ ಹೇಗೆ ಅನ್ನಿಸ್ತು ಅನ್ನುವಂಥ ಒಂದು ಸಣ್ಣ ಒಪಿನಿಯನ್ನ ಕೊಡೋದಕ್ಕೆ ಶುರು ಮಾಡ್ತೀವಿ. ಕನ್ನಡ ಪಿಕ್ಚರ್ ಕೆರೆಬೇಟೆ ಅನ್ನುವಂಥ ಸಿನಿಮಾನ ನೋಡ್ತು, ಕೆರೆಬೇಟೆ ಹೇಗಿದೆ, ಕೆರೆಬೇಟೆ ಸಿನಿಮಾದಲ್ಲಿನ ಪ್ರಮುಖ ಅಂಶಗಳು ಯಾವುವು ಅಂತಂದರೆ, ಜೋಕಾಲಿ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಬಂದಂತಹ ಗೌರಿ ಶಂಕರ್ ಅವರು ಆ ನಂತರ ದಿನಗಳಲ್ಲಿ ರಾಜಹಂಸ ಅನ್ನುವಂಥ ಸಿನಿಮಾ ಮಾಡ್ತಾರೆ. ಈ ಎರಡೂ ಸಿನಿಮಾಗಳ ಜೊತೆಗೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದು ಕಮರ್ಷಿಯಲ್ ಆ್ಯಡ್ಸ್ಗಳಲ್ಲಿ ಹಾಗೂ ಇಂಡಸ್ಟ್ರಿ ಜೊತೆಗೆ ಬಹಳ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿದ್ದರು ಗೌರಿ ಶಂಕರ್ ಅವರು. ಅದರ ನಂತರ ಕೆರೆಬೇಟೆ ಸಿನಿಮಾವನ್ನು ಮಾಡ್ತಾರೆ. ಕೆರೆಬೇಟೆ ಯಾಕೆಲ್ಲ ಇಷ್ಟ ಆಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಮಲೆನಾಡಿನ ಭಾಗದಲ್ಲಿ ಕೆರೆಯಲ್ಲಿ ನೀರು ಕಡಿಮೆಯಾದಂಥ ಸಮಯದಲ್ಲಿ ಕೆರೆಬೇಟೆನ ಆಡ್ತಾರೆ. ಈ ಕ್ರೀಡೆಯನ್ನು ಹಿನ್ನೆಲೆಯಾಗಿ ಇಟ್ಕೊಂಡಂತಹ ನಿರ್ದೇಶಕ ರಾಜ್ಗುರು ಅವರು ಕೆರೆಬೇಟೆ ಸಿನಿಮಾವನ್ನು ತುಂಬ ಅಚ್ಚುಕಟ್ಟಾಗಿ ಡೈರೆಕ್ಷನ್ ಮಾಡಿದ್ದಾರೆ. ತೀರ್ಥಹಳ್ಳಿ, ಸೊರಬ, ಸಾಗರ ಭಾಗದಲ್ಲಿ ನಡೆಯುವಂತಹ ಈ ಆಚರಣೆಗಳನ್ನು ಪ್ರಮುಖವಾಗಿ ಬಳಸಿಕೊಂಡು ಈ ಸಿನಿಮಾವನ್ನು ಮಾಡಲಾಗಿದ್ದು, ವಿಶೇಷವಾಗಿ ಗೌರಿ ಶಂಕರ್ ಅವರು ಇಲ್ಲಿ ನಾಗ ಅನ್ನುವಂತಹ ಪಾತ್ರವನ್ನು ಮಾಡಿದ್ದಾರೆ. ಕೆರೆಬೇಟೆಯಲ್ಲಿ ತುಂಬ ಅದ್ಭುತವಾದಂತಹ ಪರಿಣಿತಿಯನ್ನು ಪಡೆದಂತಹ ಈತ ಊರಲ್ಲಿ ಯಾವುದೇ ಥರದ ಗಲಾಟೆಗಳಾಗಲಿ ಅಥವಾ ಯಾರೇ ತಪ್ಪು ಮಾಡಲಿ ಅವರಿಗೆ ಹಿಂದು ಮುಂದು ನೋಡದೆ ಅವ್ರಿಗೆ ಬಾರಿಸ್ತಾ ಇರ್ತಾನೆ. ಇದು ನಾಯಕನ ಒಂದು ಗುಣ. ಇನ್ನು ನಾಯಕಿಯಾಗಿ ಮೀನಾ ಅಂದರೆ ಭವ್ಯ ಶಿವರಾಮ್ ಅವರು ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾದ ಕೆಲವು ಭಾಗಗಳನ್ನು ನೋಡಿದಾಗ ಚಿತ್ರದ ನಾಯಕ ಹಾಗೂ ನಾಯಕಿಯ ಮಧ್ಯದ ಪ್ರೀತಿ ಹಾಗೂ ಪ್ರೇಮದ ಜೊತೆಗೆ ನಾಯಕಿಯನ್ನು ಸ್ವತಃ ನಾಯಕನೇ ಕಿಡ್ನ್ಯಾಪ್ ಮಾಡ್ತಾನೆ. ಯಾಕೆ ಕಿಡ್ನ್ಯಾಪ್ ಮಾಡ್ತಾನೆ, ಏನೆಲ್ಲ ಆಗುತ್ತೆ ಅನ್ನೋಂಥದ್ದೇ ಚಿತ್ರದ ಅತ್ಯಂತ ಪ್ರಮುಖವಾದಂತಹ ತಿರುಳು. ಸಾಮಾನ್ಯವಾಗಿ ಕನ್ನಡ ನೆಲದ ಬಗ್ಗೆ, ಕನ್ನಡ ಸಂಸ್ಕೃತಿಯ ಬಗ್ಗೆ ಸಿನಿಮಾಗಳು ಬಂದಾಗ ಕನ್ನಡದ ಎಲ್ಲ ಅಭಿಮಾನಿಗಳು ಸಿನಿಮಾವನ್ನು ದೊಡ್ಡ ಮಟ್ಟಕ್ಕೆ ಗೆಲ್ಲಿಸ್ತಾರೆ. ಇದಕ್ಕೆ ರೀಸೆಂಟ್ ಆದಂತಹ ಉದಾಹರಣೆಗಳು ಕಾಂತಾರ ಮತ್ತು ಕಾಟೇರ. ಮಣ್ಣಿನ ಕತೆ ಅಂತ ಬಂದಾಗ ಸಾಮಾನ್ಯವಾಗಿ ಅಲ್ಲಿ ಮಣ್ಣಿನ ವಾಸನೆ ಇರುತ್ತೆ, ಜೊತೆಗೆ ಆ ಮಣ್ಣಲ್ಲಿ ಓಡಾಡದಂತಹ ನಮ್ಮ ಹಿರಿಯರು, ನಮ್ಮ ಪೂರ್ವಜರ ಕಥೆಗಳನ್ನು ನಾವು ತುಂಬ ನೀಟಾಗಿ ಅದನ್ನು ತೆರೆ ಮೇಲೆ ತೋರಿಸುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಆ ಎಲ್ಲ ಪ್ರಯತ್ನಗಳನ್ನು ಮಾಡಿದಂತಹ ಕ್ರೆಡಿಟು ರಾಜ್ಗುರು ಅವರಿಗೆ ಸಲ್ಲುತ್ತೆ. ಫಸ್ಟ್ ಸಿನಿಮಾನ ಅವರು ಡೈರೆಕ್ಷನ್ ಮಾಡಿದರೂ ಸಹ ಅವರಲ್ಲಿರುವಂತಹ ಆ ಸಿನಿಮಾದ ಅನುಭವ ಕೆರೆಬೇಟೆಯನ್ನು ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದರಲ್ಲಿ ರಾಜ್ಗುರು ಅವರು ಯಶಸ್ವಿಯಾಗಿದ್ದಾರೆ. ಇನ್ನು ಗೌರಿ ಶಂಕರ್ ಅವರ ನಟನೆ ಬಗ್ಗೆ ಹೇಳೋದಾದರೆ, ಜೋಕಾಲಿ ಹಾಗೂ ರಾಜಹಂಸದ ನಂತರ ಗೌರಿ ಶಂಕರ್ ಅವರು ತುಂಬ ಮಾಗಿದ್ದಾರೆ, ಅದ್ಭುತವಾದಂತಹ ನಟನೆಯನ್ನು ಮಾಡಿದ್ದಾರೆ ಅನ್ನುವಂತಹ ಪ್ರತಿಕ್ರಿಯೆಯನ್ನು ಸಿನಿಮಾ ನೋಡಿದಂತಹ ಎಲ್ಲ ಅಭಿಮಾನಿಗಳು ಕೊಟ್ಟಿದ್ದು. ಇದು ಮುಂದಿನ ದಿನಗಳಲ್ಲಿ ಗೌರಿ ಶಂಕರ್ ಅವರ ಸಿನಿಮಾಗ್ರಾಫ್ಗೆ ದೊಡ್ಡದೊಂದು ಪ್ಲಸ್ ಆಗುತ್ತೆ. ಜೊತೆಗೆ ಮೀನಾ ಪಾತ್ರವನ್ನು ಮಾಡಿದಂತಹ ಭವ್ಯ ಶಿವರಾಮ್ ಅವರಿಗೂ ಸಹ ಒಂದು ಒಳ್ಳೆಯ ಭವಿಷ್ಯ ಇದೆ. ಜೊತೆಗೆ ಸಿನಿಮಾದಲ್ಲಿ ಮಾಡಿದಂತಹ ಹರಿಣಿಯವರಾಗಲಿ, ಸಂಪತ್ ಅವರಾಗಲಿ, ಇನ್ನಿತರ ಎಲ್ಲ ಸ್ಟಾರ್ ಕಾಸ್ಟು ತಮಗೆ ಕೊಟ್ಟಂತಹ ಪಾತ್ರಕ್ಕೆ ಅದ್ಭುತವಾದಂತಹ ನ್ಯಾಯವನ್ನು ಸಲ್ಲಿಸಿದ್ದು ಸಿನಿಮಾ ಟೆಕ್ನಿಕಲಿ ಕೂಡ ಸುದ್ದಿ ಮಾಡ್ತಾ ಇದೆ. ಜೊತೆಗೆ ಈ ಥರದ ಒಂದು ಮಲೆನಾಡಿನ ಸಿನಿಮಾವನ್ನು ಮಾಡಿದಂತಹ ಗೌರಿ ಶಂಕರ್ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳು ಬರ್ತವೆ. ಜೊತೆಗೆ ಸಿನಿಮಾನ ನೋಡುವಂತಹ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಎಲ್ಲ ಆಡಿಯನ್ಸು ಎಲ್ಲ ಥರದ ಸಿನಿಮಾಗಳನ್ನು ನೋಡ್ತಿದ್ದಾರೆ. ವಿಶೇಷವಾಗಿ ಈ ಮಲೆನಾಡಿನ ಭಾಷೆನ ಇಟ್ಕೊಂಡು ಸಿನಿಮಾ ಮಾಡಿದಾಗ ಒಂದಷ್ಟು ಜನ ಆಡಿಯನ್ಸು ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಅಂದರೆ ಸಾಮಾನ್ಯವಾಗಿ ಬೆಂಗಳೂರು ಭಾಷೆಯನ್ನು ಅಥವಾ ಮಂಡ್ಯ ಭಾಷೆಯನ್ನು, ಉತ್ತರ ಕರ್ನಾಟಕದ ಭಾಷೆಯನ್ನು ಬಳಸ್ಕೊಂಡು ಅಲ್ಲಿನ ಸಂಸ್ಕೃತಿಯನ್ನು ಬಳಸ್ಕೊಂಡು ಸಿನಿಮಾಗಳನ್ನು ಮಾಡಿದಾಗ ಆಯಾ ನೆಲೆಕಟ್ಟಿನ ಜನ ಸಿನಿಮಾವನ್ನು ಗೆಲ್ಲಿಸೋದು ಸಹಜ. ಅದೇ ರೀತಿಯಾಗಿ ಗೌರಿ ಶಂಕರ್ ಅವರ ಕೆರೆಬೇಟೆ ಸಿನಿಮಾವನ್ನು ಕೂಡ ಆ ಭಾಗದ ಜನರು ನೋಡೋದ್ರ ಜೊತೆಗೆ ಇಡೀ ಕರ್ನಾಟಕದ ಅಭಿಮಾನಿಗಳು ಸಿನಿಮಾವನ್ನು ನೋಡಿ ಗೆಲ್ಲಿಸಬೇಕು. ಯಾಕೆಂದರೆ ಅಪ್ಪಟ ಸಿನಿಮಾಗಳು ಬಂದಾಗ ಅವುಗಳನ್ನು ನಾವು ಎತ್ತಿ ಹಿಡಿದಾಗ ಸಿನಿಮಾಗಳು ಗೆಲ್ತವೆ. ಸಿನಿಮಾ ತಂಡಕ್ಕೆ ದೊಡ್ಡ ಮಟ್ಟದ ಎನರ್ಜಿ ಸಿಕ್ಕಂತಾಗುತ್ತೆ. ವಿಶೇಷವಾಗಿ ನಿನ್ನೆಯ ದಿನ ಮಾರ್ಚ್ 15ರಂದು ರಾಜ್ಯಾದ್ಯಂತ ಜಾಕಿ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಜಾಕಿಗೂ ಕೆರೆಬೇಟೆಗೂ ಏನು ಸಂಬಂಧ ಅಂದರೆ, ಜಾಕಿ ಚಿತ್ರದ ನಾಯಕ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕೆರೆಬೇಟೆಯ ನಾಯಕ ಅಂದರೆ ಗೌರಿ ಶಂಕರ್ ತುಂಬ ಆಪ್ತರು. ಅವರನ್ನು ತುಂಬ ಪ್ರೀತಿಯಿಂದ ಅವರು ನಮ್ಮ ಹುಡುಗ ಅಂತ ಅಪ್ಪು ಸರ್ ಕರೀತಾ ಇದ್ದರು. ಅವ್ರ ಜೊತೆ ಕೆಲಸ ಮಾಡಿದಂಥ ಹುಡುಗ ಗೌರಿ ಶಂಕರ್ ಹಾಗೂ ಅವರ ತಂಡಕ್ಕೆ ಶುಭವಾಗಲಿ. ಕೆರೆಬೇಟೆ ಸಿನಿಮಾವನ್ನು ಎಲ್ಲರೂ ನೋಡಿ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು ಸೊ ಮಚ್.